ಹಲೋ ಫ್ರೆಂಡ್ಸ್, ನಾನು ನಿಮಗೆ ಪ್ರೀವಿಯಸ್ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಗ್ರಾಫ್ಟಿಂಗಲ್ಲಿ ಫೇಲ್ ಆಗದಿರೋದು ಒಂದು ಮೆಥಡ್ ಇದೆ. ಆ ಮೆಥಡ್ ಯೂಸ್ ಮಾಡೋದ್ರಿಂದ 100% ಸಕ್ಸಸ್ ಸಿಗುತ್ತೆ ಅಂತ. ಸೊ ಆ ಮೆಥಡ್ನ ನಾನು ಇವಾಗ ತೋರಿಸೋಣ ಅಂತ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಈ ಮೆಥಡ್ ಯೂಸ್ ಮಾಡೋದ್ರಿಂದ ನಿಮ್ಗೆ 100% ಸಕ್ಸಸ್ ಸಿಗುತ್ತೆ. ಫೇಲ್ಯೂರ್ ಅಂತಲೇ ಇರಲ್ಲ ಇದಕ್ಕೆ, ಆಯಿತಾ? ಸೊ ನೀವು ಯೂಸ್ ಮಾಡಿ ನೋಡಿ, ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಏನು ಹೇಳೋದು. ಈ ಥರ ಈಸಿ ಮೆಥಡ್ ಇದೆ ಅಂತ ನಾನು ಟ್ರೈ ಮಾಡಾದಮೇಲೆ ನನಗೆ ಗೊತ್ತಾಗಿದೆ. ವರ್ಷ ತನಕ ನನಗೆ ಗೊತ್ತಾಗೇ ಇರಲಿಲ್ಲ. ಸೊ ಇವಾಗ ತೋರಿಸ್ತೀನಿ. ಸೊ ಇದು ಒಂದು ಮಲ್ಲಿಕಾ ಜಾತಿ ವೆರೈಟಿ, ಆಯಿತಾ? ಸೊ ಈ ಮಲ್ಲಿಕಾ ಜಾತಿನ ನಾನು ಹೊರಗಡೆಯಿಂದ ತಂದಿರೋದು, ಪೇಟೆಯಿಂದ ತಂದಿರೋದು ಒಂದು ಮಲ್ಲಿಕಾ ಜಾತಿ. ಅದರದ್ದೊಂದು ಗ್ರಾಫ್ಟಿಂಗ್ ಗಿಡ ತೊಗೊಂಡಿದ್ದೆ, ಅದರದ್ದೇ ಗಿಡ ಇದು, ಆಯಿತಾ? ಇದೇನು ಅಂದರೆ ನಮ್ಮದು ಲೋಕಲ್ ವೆರೈಟಿ, ಯಾವುದೋ ಒಂದು ಜಾತಿ ಮಾವಿನ ಮರ. ಸೊ ಇದರಲ್ಲಿ ನನಗೆ ಕಾಯಿ ಬರ್ತಾ ಇರಲಿಲ್ಲ. ಮೇ ಬಿ ಬರ್ತಿತ್ತು ಅನ್ನೋ ಗೊತ್ತಿಲ್ಲ, ಬಟ್ ಇದು ಲೋಕಲ್ ವೆರೈಟಿ ಅಂತ ಗೊತ್ತಿತ್ತು ನನಗೆ. ಸೊ ಅದನ್ನು ನನಗದು ಬೇಡ ಆಗಿತ್ತು. ಸೊ ನನಗೆ ಮಲ್ಲಿಕಾನೇ ಬೇಕಿತ್ತು. ಸೊ ಅದಕ್ಕೆ ನಾನೇನು ಮಾಡಿದೆ, ಆ ಪೇಟೆಯಿಂದ ತಂದಿರೋ ಹಣ್ಣಿನ ಗಿಡನ ಈ ಮರದ ಬುಡದಲ್ಲಿ ಇಟ್ಬಿಟ್ಟಿದ್ದಲ್ಲ, ಬರೀ ನೆಟ್ಟಿದ್ದೀನಿ ನಾನು. ಈ ಪೇಟೆಯಿಂದ ತಂದಿರೋ ಹಣ್ಣಿನ ಗಿಡನ ನಾನು ಇಲ್ಲೇ ಮರದ ಪಕ್ಕದಲ್ಲೇ ನೆಟ್ಬಿಟ್ಟು ಮಲ್ಲಿಕಾ ವೆರೈಟಿ ಗಿಡ ಇದೆಯಲ್ಲ ಅದನ್ನು ಸ್ವಲ್ಪ ಸಿಗಿದು, ಮತ್ತು ಈ ಲೋಕಲ್ ವೆರೈಟಿ ಮರ ಇದೆಯಲ್ವ ಅದನ್ನು ಸ್ವಲ್ಪ ಸಿಪ್ಪೆ ತೆಗೆದುಬಿಟ್ಟು ಎರಡನ್ನೂ ಸೇರಿಸಿ ಟೈಟಾಗಿ ಬಳ್ಳಿ ಹಾಕಿ ಕಟ್ಟಿದೆ, ಆಯಿತಾ? ಕಟ್ಟಿ 2 ವರ್ಷ ಅದೇ ಥರ ಬಿಟ್ಟಿದೆ. 2 ವರ್ಷ ಆದಮೇಲೆ ನಾನು ಈ ಹಳೆ ವೆರೈಟಿ ಮರ ಇದೆಯಲ್ಲ, ಲೋಕಲ್ ವೆರೈಟಿ ಮರ, ಈ ದಪ್ಪ ಮರ ಇದೆಯಲ್ಲ, ಸೊ ಇದನ್ನು ಟಾಪ್ನ ಕಟ್ ಮಾಡಿಬಿಟ್ಟೆ. ಇಲ್ಲಿ ಕಟ್ ಮಾಡಿದೆ. 2 ವರ್ಷ ಆಗೋದ್ರೊಳಗಡೆ ಇದು ಮಲ್ಲಿಕಾ ವೆರೈಟಿ ಮತ್ತು ಈ ಲೋಕಲ್ ವೆರೈಟಿ ಯಾವ ಥರ ಜಾಯಿಂಟ್ ಆಗಿತ್ತು ಅಂದರೆ, ಇದು ಬೇರೆ ಹೆಣೆನೇ ಬಂದಿದೆ ಅನ್ನೋ ಆ ಥರ ಕಾಣಿಸ್ತಿತ್ತು. ನೀವು ನೋಡ್ಬೋದು, ಇಲ್ಲಿ ನಿಮಗೆ ಜಾಯಿಂಟ್ ಆಗಿದೆ ಅಂತ ಗೊತ್ತಾಗುತ್ತೆ, ಬಟ್ ಇದರದ್ದೇ ಹೆಣೆ ಅಂತ ಅನಿಸುತ್ತೆ. ಬಟ್ ಇಲ್ಲಿ ನೋಡಿ, ಇದು ನಂದು ಮಲ್ಲಿಕಾ ವೆರೈಟಿ. ನನಗೆ ಇಲ್ಲಿ ಕಾಣಿಸುತ್ತೆ, ಇಲ್ಲಿ ಗ್ಯಾಪ್ ಇದೆ, ಇಲ್ಲಿ ಜಾಯಿಂಟ್ ಮಾಡಿರೋದು, ಇಲ್ಲಿಂದ ಇಲ್ಲಿವರೆಗೆ ಜಾಯಿಂಟ್ ಆಗಿದೆ. ಇದಾದಮೇಲೆ ಈ ಕಡೆ ಹೊರಗಡೆ ಬಂದಿದೆ ಮತ್ತು ಅದೇ ಹೆಣೆ. ಸೊ ಇವಾಗ ಇದನ್ನು ಕಟ್ ಮಾಡಾದಮೇಲೆ ಇದಕ್ಕೆ ಯಾವುದೋ ಮತ್ತು ಚಿಗುರು ಬರೋಕ್ಕೆ ನಾನು ಕೊಟ್ಟಿಲ್ಲ, ಕಟ್ ಮಾಡ್ತಾ ಉಳಿದೆ, ಚಿಗುರಲ್ಲ. ಸೊ ಇವಾಗ ಇದೇನಾಗಿದೆ ಅಂದರೆ, ಈ ಮರದ ಬೇರು ಸ್ಟ್ರಾಂಗ್ ಆಗಿದೆ ಅಲ್ವಾ? ಸೊ ಅದರಿಂದ ಇದಕ್ಕೆ ಫುಡ್ ಸಪ್ಲೈ ಆಗುತ್ತೆ, ಗ್ರೋತ್ ಸಖತ್ ಸ್ಪೀಡ್ ಇರುತ್ತೆ. 1 ವರ್ಷದಲ್ಲಿ 2 ವರ್ಷದಲ್ಲಿ ನಿಮಗೆ ಕಾಯಿ ಸಿಕ್ಬಿಡುತ್ತೆ. ಸೊ ಇವಾಗ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ. ಇದು 2 ವರ್ಷದ ಗಿಡ ಅಂತಲೇ ಅನಿಸಿಲ್ಲ ಸುಮಾರಿಗೆ. ಸೊ ಈ ಥರ ಮಾಡೋದ್ರಿಂದ 100% ಸಕ್ಸಸ್ ಸಿಗುತ್ತೆ. ನಿಮ್ಮ ಮತ್ತು ಯಾವ್ದಾದ್ರು ಹಳೇ ವೆರೈಟಿ ಮರ ಇದ್ದರೆ ಪಕ್ಕದಲ್ಲಿ ಈ ಥರ ಒಂದು ನಿಮ್ಗೆ ಬೇಕಾಗಿರೋ ವೆರೈಟಿ ಆಗಿ ಚೇಂಜ್ ಮಾಡ್ಬೋದು, ಪಕ್ಕದಲ್ಲಿ ಒಂದು ಗಿಡ ಹಾಕಿಬಿಟ್ಟು. ಸೊ ಅಕಸ್ಮಾತ್ ಅದು ಜಾಯಿಂಟ್ ಆಗಿಲ್ಲ ಅಂತಂದರು, ನಿಮ್ಮದು ತಂದಿರೋ ಗಿಡ ಫೇಲ್ ಆಗೋಲ್ಲ, ಹಾಗೇ ಇರುತ್ತೆ. ಅಕಸ್ಮಾತ್ ಸಕ್ಸಸ್ ಆಯಿತು ಹೇಳಾದರೆ ನಿಮಗೆ ವೆರೈಟಿ ಚೇಂಜ್ ಆಗುತ್ತೆ, ಬೇಗ ಹಣ್ಣು ಸಿಗುತ್ತೆ ಆಲ್ಸೋ, ಮತ್ತು ಜಾಸ್ತಿನೂ ಸಿಗುತ್ತೆ. ಯಾಕಂದರೆ ಆಲ್ರೆಡಿ ಬೇರು ತುಂಬ ಎಸ್ಟಾಬ್ಲಿಷ್ ಆಗಿ ಫುಡ್ ಸಪ್ಲೈಗೆ ಹೆಲ್ಪ್ ಆಗುತ್ತೆ. ನೀವು ಈ ಥರ ಟ್ರೈ ಮಾಡಿ. ಬಟ್ ಪೇಟೆಯಿಂದ ಗಿಡ ತರೋದೇ ಆಗುತ್ತೆ. ಅದು ಸ್ವಲ್ಪ ಕಾಸ್ಟ್ ವೈಸು ಸ್ವಲ್ಪ ಬೀಳ್ಬೋದು. ಬಟ್ ಈ ಥರ ನಿಮ್ಮ ಹತ್ರ ಒಂದು ಹಳೆ ಮರ ಇದ್ದು ಅದನ್ನು ವೆರೈಟಿ ಚೇಂಜ್ ಮಾಡಬೇಕು ಅಂದರೆ ಈ ಥರ ನೀವು ಈಸಿಯಾಗಿ ಮಾಡ್ಕೊಬೋದು ಅಷ್ಟೇ. ಸೊ ಮಾಡಿ ನೋಡಿ, ಯೂಸ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.